ಕೆಡಿಪಿ ಸಭೆಯಲ್ಲಿ ಮೊಬೈಲ್ಗಳದ್ದೇ ಕಾರುಬಾರು. ಕೆಡಿಪಿಯ ಸಭೆಯಲ್ಲಿ ಮೊಬೈಲ್ಗಳದ್ದೇ ಕಾರುಬಾರು. ಫೋನ್ನಲ್ಲಿ ಬ್ಯುಸಿಯಾದಂಥ ನಾಯಕರು. ಕೆಡಿಪಿ ಸಭೆಯಲ್ಲಿ ಮೊಬೈಲ್ಗಳದ್ದೇ ಕಾರುಬಾರು. ಫೋನ್ನಲ್ಲಿ ಬ್ಯುಸಿಯಾದಂಥ ರಾಜಕೀಯ ನಾಯಕರು. ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ. ಶಾಸಕ ಪ್ರಭು ಚವ್ಹಾಣ್ ಅಧ್ಯಕ್ಷತೆಯಲ್ಲಿ ಇಂದು ಸಭೆ ಜರುಗಿತ್ತು. ನಮಗೂ ಈ ಸಭೆಗೂ ಸಂಬಂಧವೇ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಬೀದರ್ನ ಔರಾದ್ ವಿಧಾನಸಭೆ ಕ್ಷೇತ್ರದಲ್ಲಿ ಮೊಬೈಲ್ನ ಒಂದು ಮಾಯೆ ಅಂತಾನೆ ಹೇಳ್ಬೋದು. 3 ತಿಂಗಳಿಗೊಮ್ಮೆ ಒಂದು ಕೆಡಿಪಿ ಸಭೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮೊಬೈಲ್ನಲ್ಲೇ ಬ್ಯುಸಿ ಆಗಿದ್ರು. ಶಾಸಕ ಪ್ರಭು ಚವ್ಹಾಣ್ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಫೋನ್ನಲ್ಲೇ ಬ್ಯುಸಿ ಆಗಿದ್ದಾರೆ. ಎಲ್ಲ ನಾಯಕರು ಕೂಡ ಫೋನ್ನಲ್ಲೇ ಬ್ಯುಸಿ ಆಗಿರುವಂಥದ್ದನ್ನ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. 3 ತಿಂಗಳಿಗೆ ಒಮ್ಮೆ ಕೆಡಿಪಿ ಸಭೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನವನ್ನ ನೀವೀಗ ಗಮನಿಸ್ತಾ ಇರ್ಬೋದು. ಶಾಸಕ ಪ್ರಭು ಚವ್ಹಾಣ್ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಜರುಗ್ತಾ ಇತ್ತು. ಈ ಸಂದರ್ಭದಲ್ಲಿ ಉಳಿದ ನಾಯಕರುಗಳೆಲ್ಲರೂ ಕೂಡ ಫೋನ್ನಲ್ಲಿ ಬ್ಯುಸಿ ಆಗಿದ್ರು. ಬೀದರ್ ಜಿಲ್ಲೆಯ ಔರಾದ್ ವಿಧಾನಸಭೆ ಕ್ಷೇತ್ರದಲ್ಲಿ ಈ ಒಂದು ಮೊಬೈಲ್ನ ಮಾಯೆಯನ್ನ ನೀವು ನೋಡ್ತಾ ಇರಬಹುದು. ನೋಡಿ, ಎಲ್ಲರೂ ಕೂಡ ಅಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾರೆ. 3 ತಿಂಗಳಿಗೆ ಒಮ್ಮೆ ಈ ಒಂದು ಕೆಡಿಪಿ ಸಭೆ ನಡೆಯುತ್ತೆ. ಶಾಸಕ ಪ್ರಭು ಚವ್ಹಾಣ್ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ಜರುಗ್ತಾ ಇತ್ತು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಫೋನ್ನಲ್ಲೇ ಬ್ಯುಸಿ ಆಗಿದ್ದಾರೆ. ಎಲ್ಲ ನಾಯಕರು ಕೂಡ ಫೋನ್ನಲ್ಲೇ, ನೋಡಿ ಈಗ ಯಾವ ರೀತಿ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಸಭೆಯಲ್ಲಿ ಅನ್ನುವಂಥದ್ದನ್ನ ನೀವೀಗ ಈ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ಬೀದರ್ ಪ್ರತಿನಿಧಿ ಶಿವಾನಂದ್ ಅವರು ಲೈನಲ್ಲಿದ್ದಾರೆ. ಶಿವಾನಂದ್ ಅವರೇ, ಈ ಒಂದು ಕೆಡಿಪಿ ಸಭೆಯಲ್ಲಿ ಏನಿದು ಮೊಬೈಲ್ ಮಾಯೆ ಏನು? ಹೌದು ಮೇಡಮ್, ತಾಲೂಕಾ ಪಂಚಾಯತ್ ನಲ್ಲಿ ಕೆಡಿಪಿ ಸಭೆ ನಡೀತಾ ಇತ್ತು. ಇಲ್ಲಿ ಮಳೆಯಿಂದ ಜಾಸ್ತಿ ಹಾನಿಯಾಗಿದೆ ಅಂತ ಹೇಳಿ ಎಲ್ಲಾ ಅಧಿಕಾರಿಗಳಿಗೆ ಶಾಸಕರು ಇದು ತಗೋತಾ ಇದ್ರೆ ಎಲ್ಲಾ ಅಧಿಕಾರಿಗಳು ಮೊಬೈಲ್ ನಲ್ಲೇ ಬಿಜಿ ಇದ್ರು. ಅಂದ್ರೆ ಮಳೆ ಹಾನಿಯ ಬಗ್ಗೆ ಏನೋ ಚರ್ಚೆಗಳು ನಡೀತಾ ಇತ್ತ ಅಲ್ಲಿ? ಹೌದು ಮೇಡಮ್, ಕೆಡಿಪಿ ಸಭೆಯಲ್ಲಿ ಮಳೆಯಲ್ಲಿ ಸುಮಾರು 60% ಇದಾಗಿದೆ, ನಷ್ಟ ಆಗಿದೆ. ಅದ್ರ ಬಗ್ಗೆ ಅಧಿಕಾರಿಗಳಿಗೆ ಚರ್ಚೆ ನಡೀತಾ ಇತ್ತು. ಅದು ಅಧಿಕಾರಿಗಳು ಅದಕ್ಕೂ ನಮಗೆ ಏನ್ ಸಂಬಂಧ ಇಲ್ಲ ಹಾಗೆ ಮೊಬೈಲ್ ನಲ್ಲಿ ಬಿಜಿ ಇದ್ದರು. ಅಂದ್ರೆ ಇದು 3 ತಿಂಗಳಿಗೊಮ್ಮೆ ನಡೆಯುವಂತ ಸಭೆ ಅಲ್ವಾ ಸರ್? ಹೌದೌದು. ಓಕೆ, ಅಂದ್ರೆ ಯಾಕೆ ಈ ರೀತಿ ಆಗಿರುವಂತ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಅವರು? ಬೇಜಾಬ್ರಿ ಮೇಡಮ್, ಅವ್ರು ಅದಕ್ಕೂ ನಮಗೂ ಏನ್ ಸಂಬಂಧ ಇಲ್ಲ ತರ ಮಾಡ್ತಾರೆ ಅವರು. ಎಲ್ಲ ಆಲ್ಮೋಸ್ಟ್ 50% ಅಧಿಕಾರಿಗಳೆಲ್ಲ ಮೊಬೈಲ್ ನಲ್ಲೇ ಬಿಜಿ. ಅವ್ರ ಶಾಸಕರು ಆ ಕಡೆ ಒದರ್ತಾ ಇದ್ರೆ, ಆದ್ರೆ ಇವ್ರ ಮೊಬೈಲ್ ನಲ್ಲೇ ಬಿಜಿ. ಇಷ್ಟೊಂದು ಅಲ್ಲ, ಮಳೆ ಹಾನಿ ಆಗ್ತಾ ಇತ್ತು, ಅದ್ರ ಬಗ್ಗೆ ಅವರು ಸೀರಿಯಸ್ ಆಗಿ ಇರ್ಬೇಕಾಯ್ತು ಅಲ್ವಾ? ಹಾಗಿದ್ದಾಗ ಇವರು ಸುಮ್ಮನೆ ಮೊಬೈಲ್ ನಲ್ಲೇ ಏನೋ ಕಾಲ ಕಳೀತಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಯಾರು ಕೂಡ ಅಲ್ಲಿ ಒಂದು ಅಧಿಕಾರಿಗಳು ಯಾರು ಕೂಡ ಕ್ರಮ ತೆಗೆದುಕೊಂಡಿಲ್ವಾ? ಅವ್ರಿಗೆ ಗೊತ್ತೇ ಆಗಿಲ್ಲ ಮೇಡಮ್. ಹಿಂದ್ಗಡೆ ಕುಂತು ಮೊಬೈಲ್ ನಲ್ಲಿ ಬಿಜಿ. ಅವರು ಮುಂದೆ ಇದು ಮಾಡ್ತಾ ಇದ್ರೆ ಇವ್ರು ಹಿಂದ್ಗಡೆ ಕುಂತು ಮೊಬೈಲ್ ನಲ್ಲಿ ಬಿಜಿ. ಅವ್ರ ಪಾಡಿಗೆ ಅವ್ರ ಮೊಬೈಲ್ ಅಲ್ಲಿ ನೋಡ್ಕೊಂಡು ಒಬ್ಬೊಬ್ಬರ ಅಧಿಕಾರಿ ಕಂಟಿನ್ಯೂ ಮೊಬೈಲ್ ನಲ್ಲೇ ಬಿಜಿ. ಹೌದು, ಅಂದ್ರೆ ಅವರಿಗೆ ಅವರ ಗಮನಕ್ಕೆ ಬಂದಿಲ್ವಾ? ಶಾಸಕ ಪ್ರಭು ಚವ್ಹಾಣ್ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿತ್ತು, ಅಲ್ಲಿ ಅವರಿಗೆ ಹಾಗಿದ್ರೆ ಅವರ ಗಮನಕ್ಕೆ ಬಂದಿಲ್ವಾ ಇದು? ಅವರು ಇದು ಮಾಡಿದ್ರು ಮೇಡಮ್, ಏನು ಹೇಳಿದ್ರು ಅವ್ರ ಮಾತಿ ಕೇರೆ ಕೊಡಲ್ಲ ಅವರು ಅಧಿಕಾರಿಗಳು. ಯಾರು ಕೂಡ ಕೇರೆ ಕೊಡಲ್ಲ. ಅವ್ರು ಹಾಗೆ ಅಂತ ಇರ್ತಾರೆ, ಇವ್ರು ಈ ಕಡೆ ಮಾಡ್ತಾರೆ. ಬಟ್ ಇದ್ರ ಬಗ್ಗೆ ಏನು ಒಂದು ಅದು ಕೂಡ ಒಂದು ಮಳೆ ಹಾನಿ ಆಗಿದೆ, 60% ನಷ್ಟ ಆಗಿದೆ. ಜನರ ಒಂದು ಬಗ್ಗೆ ಕಾಳಜಿಯನ್ನ ತೋರಿಸಬೇಕಾದವರು ಈ ರೀತಿ ಮಾಡಿದ್ರೆ ಹೆಂಗೆ? ಅದೇ ಮೇಡಮ್, ಅವ್ರು ಅದಕ್ಕೆ ಸಲುವಾಗಿ ಅಧಿಕಾರಿಗಳು ತರಾಟೆಗೆ ತಗೊಂಡ್ರು, ಕೆಲಸ ಸರಿಯಾಗಿ ಮಾಡಿ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಾವು ನೋಡ್ತೀವಿ ಒಂದು ಪ್ರತಿ ನಮ್ದು 12 ವರ್ಷ ಆಯ್ತು.
MLA ಆಗಿ ಒಂದೇ ಗಳಿಗೆ ಎಜುಕೇಟ್ ಡಿಪಾರ್ಟ್ಮೆಂಟ್ಗೆ ಪೂರ್ತಿ ಜನ ಎಜುಕೇಟ್ ಆಗಬೇಕು, ಗೌರ್ಮೆಂಟ್ ಎಜುಕೇಟ್ ಆಗಬೇಕು. ಯಾವ ಮಕ್ಕಳಿಗೆ ಕಮಿಟಿ ಮಾಡಿ ವರದಿ ಕೊಡ್ಬೇಕು. ಅದೇ ಹೇಳಿದ್ವಿ, ನಂಬರ್ 1 ಎಲ್ಲೆಲ್ಲಿ ಅಡ್ಮಿಷನ್ ಜಾಸ್ತಿ ಇದೆ ಟೀಚರ್ ಕೊರತೆ, ಎಲ್ಲಿ ಸ್ಟೂಡೆಂಟ್ ಜಾಸ್ತಿ ಅವ ಟೀಚರ್ ಇಲ್ಲ, ಟೀಚರ್ ಇದೆ ಮಕ್ಕಳು ಇಲ್ಲ. ಈ ಒಂದು ಆಮೇಲೆ ಓದೋದು ಬರ್ತಾ ಇಲ್ಲ ಈಗ. ಆಮೇಲೆ ಕನ್ನಡ ಟೀಚರ್ ಸ್ಕೂಲ್, ಆಮೇಲೆ ಐಪ್ಯಾಡ್ ಎಲ್ಲಿ ಬಿಲ್ಡಿಂಗ್ ಡ್ಯಾಮೇಜ್ ಆಗಿದೆ. ಕೇಳಿ ಹೇಳ್ತಾರೆ ಯಾವ ಮುಂದೆ ನಮ್ಮ ಮನೆಗೆ ಇರಬೇಕು, ನಾವು ಬರ್ತೇವೆ. ಸ್ನೈಪೈಡ್ ಆಗ್ಲಿ ನಾವು ಬರ್ತೀವಿ, ಆತ್ಮಹತ್ಯೆ ಆಗಲಿ ನಾವು ಬರ್ತೀವಿ. ಒಂದು ಎಲ್ಲ ಹೋಗ್ತಾರೆ. ಬಟ್ ಈ ತರ ಯಾವ